ರಾಜ್ಯ ಹೆದ್ದಾರಿ ರಸ್ತೆಯ ಗುಂಡಿಯಿಂದ ಬಿದ್ದು ಗಾಯಗೊಂಡ ದ್ವಿಚಕ್ರ ವಾಹನ ಸವಾರ. ಕೋಲಾರ ಚಿಂತಾಮಣಿ ರಾಜ್ಯ ಹೆದ್ದಾರಿಯ ಕಾಚಹಳ್ಳಿ ಬಳಿ ಗುಂಡಿಯಲ್ಲಿ ದ್ವಿಚಕ್ರ ವಾಹನ ಸವಾರ ಕುಸಿದು ಬಿದ್ದು ಗಾಯಗೊಂಡಿರುವ ಘಟನೆ ಬುಧವಾರ ಸಂಜೆ ನಡೆದಿದೆ. ಗಾಯಗೊಂಡವರನ್ನು ಗುಡಮಾರಹಳ್ಳಿ ಗ್ರಾಮದ 70 ವರ್ಷದ ಸೊಣ್ಣಪ್ಪ ಎಂದು ಗುರುತಿಸಲಾಗಿದೆ. ರೈತರೊಬ್ಬರು ತೋಟಗಳಿಗೆ ಪೈಪ್ಲೈನ್ ಹಾಕಲು ರಸ್ತೆಯ ಮಧ್ಯೆ ಗುಂಡಿಯನ್ನು ತೆಗೆದಿದ್ದು, ಆ ಗುಂಡಿಯನ್ನು ಅವೈಜ್ಞಾನಿಕವಾಗಿ ಲೋಕೋಪಯೋಗಿ ಇಲಾಖೆ ಮುಚ್ಚಿರುವ ಪರಿಣಾಮ ಈ ಅವಘಡ ಸಂಭವಿಸಿದೆ ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಇನ್ನು ಕೋಲಾರ ರಸ್ತೆಯ ರಾಜ್ಯ ಹೆದ್ದಾರಿ ಅವೈಜ್ಞಾನಿಕವಾಗಿ ಹಳ್ಳಕ್ಕೆ ಡಾಂಬರೀಕರಣ ಮಾಡಿದ್ದು, ಈಗ ಪೈಪ್ಲೈನ್ ಅಳವಡಿಸಲು ಆಳುದ್ದ ಗುಂಡಿಗಳು ಬಿದ್ದಿವೆ. ರಸ್ತೆಯ ಪಕ್ಕದಲ್ಲೇ ಹುಣಸೆ ಮರಗಳು ಇದ್ದು, ರಸ್ತೆಯ ಮರಗಳ ನೆರಳಿನಿಂದ ಗುಂಡಿ ಹತ್ತಿರ ಬರೋವರೆಗೂ ಕಾಣಿಸದೇ ಇರುವುದರಿಂದ ಈ ಅವಘಡ ಆಗಲು ಕಾರಣವಾಗಿದೆ ಎಂದು ಪ್ರತ್ಯಕ್ಷದರ್ಶಿಗಳು ವಿವರಿಸಿದ್ದಾರೆ. ಕಾರ್ಯನಿಮಿತ್ತ ಚಿಂತಾಮಣಿಗೆ ಹೋಗುತ್ತಿದ್ದ ಕುರುಬೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಆನಂದ್ರವರು ಅಪಘಾತವನ್ನು ಕಂಡುಕೊಳ್ಳಲಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿ ಅವರ ಕುಟುಂಬ ಸದಸ್ಯರು ಬರೋವರೆಗೂ ಆಸ್ಪತ್ರೆಯಲ್ಲಿ ಇದ್ದು ಮಾನವೀಯತೆ ಮೆರೆದಿದ್ದಾರೆ. ಇನ್ನು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ದೂರವಾಣಿ ಮುಖಾಂತರ ಮಾತನಾಡಿ ದುರಸ್ತಿಗೆ ಸಹ ಆಗ್ರಹಿಸಿದ್ದಾರೆ.